ಓಕೆ ಸರಿನಾ? 30,000. ನೆಕ್ಸ್ಟು ಪಿ ಕಂಪನೀಸ್ ಶೇರ್ ಆಫ್ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ಸ್ 15,000. Now go through the balance sheet. Balance sheet liability ಸೈಡಲ್ಲಿ there is a capital reserve in P company. ನೋಡಿ, capital reserve of rupees 1,50,000 ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಕೆಳಗಡೆ ಇದೆ. 1,50,000 ಅನ್ನು ತಗೊಳ್ಬೇಕು. ದಟ್ ಈಸ್ ಕ್ಯಾಪಿಟಲ್ ರಿಸರ್ವ್ ಆ್ಯಸ್ ಪರ್ P company's balance sheet. How much? 1,50,000. ಇಷ್ಟೆಲ್ಲ ಆ್ಯಡ್ ಮಾಡ್ಕೊಳ್ಳಿ. 1,50,000 plus 50. 1,95,000. This is total ಕ್ಯಾಪಿಟಲ್ ರಿಸರ್ವ್. ಏನು ಮಾಡ್ಬೇಕು ನೆಕ್ಸ್ಟು? ಅಲ್ಲ, ಸೆಟ್ ಆಫ್ ಮಾಡಬೇಕು. ಇಲ್ಲಿ ಟೋಟಲ್ ಗುಡ್ ವಿಲ್ಲನ್ನು ಟೋಟಲ್ ಕ್ಯಾಪಿಟಲ್ ರಿಸರ್ವ್ಗೆ ಸೆಟ್ ಆಫ್ ಮಾಡಬೇಕು. ಹಾಗೆ ಬಿಡೋದಲ್ಲ ಇದನ್ನು. ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆ ಅದನ್ನು ನೆಟ್ ಅಮೌಂಟ್ ಅಂತ ತೊಗೊಂಡು ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟಿಗೆ ಹಾಕ್ಕೊಳ್ಬೇಕು. ಟೋಟಲ್ ಗುಡ್ ವಿಲ್ ಎಷ್ಟಿದೆ? 3,10,000. ಟೋಟಲ್ ಕ್ಯಾಪಿಟಲ್ ರಿಸರ್ವ್ 1,95,000. ಈ ಗುಡ್ ವಿಲ್ ಜಾಸ್ತಿ ಯಾವುದಿದೆ ಅದನ್ನು ಮೊದಲು ಬರ್ಕೊಳ್ಳಿ. ಗುಡ್ ವಿಲ್ನಲ್ಲಿ ಕ್ಯಾಪಿಟಲ್ ರಿಸರ್ವ್ನ ಮೈನಸ್ ಮಾಡಿ ಉಳಿದಿರೋದನ್ನು ತಗೊಳ್ಬೇಕು, ನೆಟ್ ಅಮೌಂಟ್. ಓಕೆ, ಸೊ ಸೆಟ್ ಆಫ್ ಕ್ಯಾಪಿಟಲ್ ರಿಸರ್ವ್ ಅಗೇನ್ಸ್ಟ್ ಗುಡ್ ವಿಲ್. ಟೋಟಲ್ ಗುಡ್ ವಿಲ್ ಮೈನಸ್ ಟೋಟಲ್ ಕ್ಯಾಪಿಟಲ್ ರಿಸರ್ವ್. ಟೋಟಲ್ ಗುಡ್ ವಿಲ್ ಎಷ್ಟಿದೆ? 3,10,000 ಮೈನಸ್ ಟೋಟಲ್ ಕ್ಯಾಪಿಟಲ್ ರಿಸರ್ವ್ 1,95,000. ಡಿಫ್ರೆನ್ಸ್ ಈಸ್ 1,15,000. ಏನಿದು? ಯಾವ್ದು ಜಾಸ್ತಿ ಇದೆ ಅದನ್ನು ಬರಿಬೇಕೀಗ. ಜಾಸ್ತಿ ಇರೋದು ಯಾವುದು? ಗುಡ್ ವಿಲ್. ಸೊ ನೆಟ್ ಗುಡ್ ವಿಲ್. ಕ್ಯಾಪಿಟಲ್ ರಿಸರ್ವ್ ಜಾಸ್ತಿ ಇದ್ದಿದ್ದರೆ ಆಗ ನೆಟ್ ಕ್ಯಾಪಿಟಲ್ ರಿಸರ್ವ್ ಅಂತ ಬರ್ಕೊಳ್ಬೇಕು. ನೆಟ್ ಗುಡ್ ವಿಲ್ ಆದರೆ ಎಲ್ಲಿ ಬರಬೇಕು? ಅಸೆಟ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್. ಓಕೆ, ಇದು ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡಲ್ಲಿ ಬರಬೇಕು. ನೆಟ್ ಕ್ಯಾಪಿಟಲ್ ರಿಸರ್ವ್ ಇದ್ದರೆ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಅಂಡರ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ನಾವು ಡ್ರಾ ಅಪ್ ದ ಬ್ಯಾಲೆನ್ಸ್ ಶೀಟ್, ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್. P company, consolidated balance sheet of P company and its subsidiary Q company as on 31/12/2006. Okay. ಓಕೆ, ಹೇಳಿ. ಶೇರ್ ಕ್ಯಾಪಿಟಲ್ ಗೊತ್ತಾಗುತ್ತಲ್ಲ, ಕ್ಯಾಪಿಟಲ್ ಆ್ಯಂಡ್ ಲಯಬಿಲಿಟೀಸ್ ಎಲ್ಲ ನೀವು ಬರ್ಕೊಳ್ಳಿ. ಶೇರ್ ಕ್ಯಾಪಿಟಲ್ ಆಫ್ ಪಿ ಕಂಪನಿ ಮಾತ್ರ ತಗೊಳ್ಬೇಕು. ಎಷ್ಟಿದೆ ನೋಡಿ? 8 lakhs. ಇಲ್ಲಿ ಬೇಕಾದರೆ ಬರ್ಕೊಳ್ಳಿ. ಶೇರ್ಸ್ ಆಫ್ ₹100 ಈಚ್. ಓಕೆ, ಕ್ಯೂ ಕಂಪನಿ ಯಾಕೆ ತೊಗೊಳ್ಳೋದಿಲ್ಲ? ಸೆಟ್ ಆಫ್ ಮಾಡಿದ್ದೀರಿ, ಹಾಗಾಗಿ ತೊಗೊಳ್ಬಾರ್ದು. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಇಲ್ಲಿ ಕ್ಯಾಪಿಟಲ್ ರಿಸರ್ವನ್ನು ನೀವು ಸೆಟ್ ಆಫ್ ಮಾಡಾಯಿತು, ಅಲ್ಲಿ ತೊಗೊಂಡಿದ್ರಿ ಕ್ಯಾಲ್ಕುಲೇಷನಿಗೆ. ಓಕೆ, ಕ್ಯಾಪಿಟಲ್ ರಿಸರ್ವ್ ಬರಲ್ಲ. ನೆಕ್ಸ್ಟ್ ನೋಡಿ, ಜನರಲ್ ರಿಸರ್ವ್
ಜನರಲ್ ರಿಸರ್ವ್ ಆಫ್ ಪಿ ಕಂಪನಿ. ಪಿ ಕಂಪನಿದು ಇದ್ದ ಹಾಗೆ ಇರುತ್ತೆ, ಏನು ಚೇಂಜ್ ಆಗಲ್ಲ. ಹೋಲ್ಡಿಂಗ್ ಕಂಪನಿದು ನೋಡಿ ಎಷ್ಟಿದೆ, 1,40,000 ಇನ್ನರ್ ಕಾಲಮ್ನಲ್ಲಿ ಹಾಕ್ಕೊಳ್ಳಿ. ಇದಕ್ಕೆ ಕೇಳಿಸ್ಕೊಳ್ಳಿ ಸರಿಯಾಗಿ, ರೆವೆನ್ಯೂ ರಿಸರ್ವ್ ಇದ್ದರೆ ಮಾತ್ರ ಆ್ಯಡ್ ಮಾಡಿ. ರೆವೆನ್ಯೂ ರಿಸರ್ವ್ ಅಂತ ಎಲ್ಲಿರುತ್ತೆ? ಮೆಜಾರಿಟಿ ಇಂಟ್ರೆಸ್ಟಲ್ಲಿ ಬರ್ಕೊಂಡಿದ್ದೀರಿ ಯಾವುದನ್ನು ರೆವೆನ್ಯೂ ರಿಸರ್ವ್ ಆಗಿ ಟ್ರೀಟ್ ಮಾಡಬೇಕು ಅಂತ ಇದೆಯಲ್ಲ, ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ಸ್, ಅದನ್ನು ಇಲ್ಲಿ ಆ್ಯಡ್ ಮಾಡಬೇಕು. ಆ್ಯಡ್ ಪಿ ಕಂಪನೀಸ್ ಶೇರ್ ಆಫ್ ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ಸ್ ಬ್ರ್ಯಾಕೆಟ್ನಲ್ಲಿ ರೆವೆನ್ಯೂ ರಿಸರ್ವ್ ಅಂತ ಬರ್ಕೊಳ್ಳಿ, ಗೊತ್ತಾಗತ್ತೆ. ರೆವೆನ್ಯೂ ರಿಸರ್ವ್ ಹೌ ಮಚ್? 45,000, 1,85,000. ನೆಕ್ಸ್ಟ್ ಏನಿದೆ ಹೇಳಿ? ಸರ್ಪ್ಲಸ್. ಸರ್ಪ್ಲಸ್ ಆಫ್ ಪಿ ಕಂಪನಿ 2,60,000. ಆ್ಯಡ್ ರೆವೆನ್ಯೂ ಪ್ರಾಫಿಟ್ಸ್ ಇದೆಯಾ? ಮೆಜಾರಿಟಿ ಇಂಟ್ರೆಸ್ಟ್ ನೋಡಿ ಇದೆಯಲ್ಲ. ಆ್ಯಡ್ ಪಿ ಕಂಪನೀಸ್ ಶೇರ್ ಆಫ್ ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ಸ್ ಬ್ರ್ಯಾಕೆಟ್ನಲ್ಲಿ ರೆವೆನ್ಯೂ ಪ್ರಾಫಿಟ್ಸ್ 22,500. Add these two, 2,82,500. Next, secured loans. Secured loans ಯಾವುದರಲ್ಲಿದೆ? ಆಫ್ ಪಿ ಕಂಪನಿ ಎಷ್ಟು? 2 lakhs. Unsecured loans of Q company. Unsecured loans of Q company 1 lakh. Next, current liabilities. Creditors P company inner column 1,50,000. Q company inner column 60,000. ಅಡ್ಜಸ್ಟ್ಮೆಂಟ್ ಇದೆ, ಇನ್ನರ್ ಕಾಲಮ್ನಲ್ಲೇ ಬರ್ಕೊಳ್ಳಿ. 2,10,000 ಲೆಸ್ debtors set off against creditors. Debtors set off against creditors ಅಂತ ಬರಿಬೋದು. ಹೀಗೆ ಬರೀಲಿಕ್ಕೆ ಗೊತ್ತಾಗದಿದ್ರೆ ಇಂಟರ್ ಕಂಪನಿ ಡೆಟ್ ಅಂತ ಬರ್ಕೊಳ್ಳಿ. ಲೆಸ್ ಇಂಟರ್ ಕಂಪನಿ ಡೆಟ್ ಅಂತ ಬರಿಬೋದು. ಎಷ್ಟಿದೆ ನೋಡಿ ಇಂಟರ್ ಕಂಪನಿ ಡೆಟ್ಟು? ಅಡ್ಜಸ್ಟ್ಮೆಂಟ್, ಫಸ್ಟ್ ಅಡ್ಜಸ್ಟ್ಮೆಂಟ್ 30, ಬಿಲ್ಸ್ ಪೇಯೇಬಲ್ ಇಂದದು. ಸೆಕೆಂಡ್ ಅಡ್ಜಸ್ಟ್ಮೆಂಟ್ 50,000 ಲೆಸ್ ಮಾಡಿ ಎಷ್ಟಾಗುತ್ತೆ? 1,60,000. ಸರಿ ಇದೆಯಾ? ಸೆಕೆಂಡ್ ಅಡ್ಜಸ್ಟ್ಮೆಂಟಲ್ಲಿ ಇದೆಯಲ್ಲ. ಓಕೆ, ಸೊ ನೆಕ್ಸ್ಟ್ ಹೇಳಿ. ಬಿಲ್ಸ್ ಪೇಯೇಬಲ್ ಈ ಕಡೆ ಬರಿತೀನಿ, ಅಲ್ಲಿ ಜಾಗ ಇಲ್ಲ. ಬಿಲ್ಸ್ ಪೇಯೇಬಲ್ ಪಿ ಕಂಪನಿ ಯಾವುದು? ಇದಾ? ಸರಿ ಇದೆಯಲ್ಲ. 2,10,000 ಮೈನಸ್ 50,000. ಸರಿ ಆಯಿತಾ? ಓಕೆ, ಬಿಲ್ಸ್ ಪೇಯೇಬಲ್ ಪಿ ಕಂಪನಿ ಎಷ್ಟು ಹೇಳಿ? 1 lakh ಇನ್ನರ್ ಕಾಲಮ್. ಕ್ಯೂ ಕಂಪನಿ 40,000. 1,40,000 ಲೆಸ್ ಬಿಲ್ಸ್ ರಿಸೀವೇಬಲ್ ಸೆಟ್ ಆಫ್ against ಬಿಲ್ಸ್ ಪೇಯೇಬಲ್ ಆರ್ ಇಂಟರ್ ಕಂಪನಿ ಡೆಟ್ ಅಂತ ಬರೀಬೋದು. ಬಿಲ್ಸ್ ರಿಸೀವೇಬಲ್ ಸೆಟ್ ಆಫ್ ಅಗೇನ್ಸ್ಟ್ ಬಿಲ್ಸ್ ಪೇಯೇಬಲ್ ಹೌ ಮಚ್? 30,000 ಮೈನಸ್ ಮಾಡಿ 1,10,000. ಲಾಸ್ಟ್ ಐಟಮ್ ಆನ್ ಲಯಬಿಲಿಟಿ ಸೈಡ್, ಮೈನಾರಿಟಿ ಇಂಟ್ರೆಸ್ಟ್.
minority interest 1,37,500. Okay, now asset side, fixed assets, net goodwill ಬಂದಿದೆಯಲ್ಲ ನಮಗೆ ಕ್ಯಾಲ್ಕುಲೇಷನ್ ಮಾಡಿದಾಗ, ಅಲ್ಲಿ ನೆನಪಿದೆಯಲ್ಲ, ನೆಟ್ ಗುಡ್ವಿಲ್ ಎಷ್ಟು ಬೇಗ ಹೇಳಿ. ನೆಟ್ ಗುಡ್ವಿಲ್ 1,15,000. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ನೋಡ್ಕೊಳ್ಳಿ. ಪ್ಲ್ಯಾಂಟ್ ಪಿ ಕಂಪನಿ 5 lakhs, Q company 2,50,000, 7,50,000. Next, buildings, P company 2 lakhs, Q company 1 lakh, 3 lakhs. Next, ಇನ್ವೆಸ್ಟ್ಮೆಂಟ್ಸು ರಿಟರ್ನ್ ಆಫ್ ಅಂತ ಬರ್ಕೊಂಬಿಡಿ. ಇನ್ವೆಸ್ಟ್ಮೆಂಟ್ಸು ಸೆಟ್ ಆಫ್, ಇನ್ವೆಸ್ಟ್ಮೆಂಟ್ಸ್ ಸೆಟ್ ಆಫ್. ಇಲ್ಲಿ ನೋಡಿ ಒಂದು ನಿಮಿಷ. ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ 2 ಐಟಮ್ ಇದೆ. 3,000 ಶೇರ್ಸ್ ಇನ್ ಕ್ಯೂ ಲಿಮಿಟೆಡ್, ಅದು ಸೆಟ್ ಆಫ್ ಮಾಡ್ತೀರಿ. ಇನ್ವೆಸ್ಟ್ಮೆಂಟ್ಸ್ ಇನ್ ಅದರ್ ಸೆಕ್ಯೂರಿಟೀಸ್ ಇದೆಯಲ್ಲ, ಅದನ್ನು ತೋರಿಸ್ಬೇಕು, ಅದು ಸೆಟ್ ಆಫ್ ಮಾಡಲ್ಲ. ಇನ್ವೆಸ್ಟ್ಮೆಂಟ್ಸ್ ಇಲ್ಲಿ ಬರ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ಸ್ ಇನ್ ಶೇರ್ಸ್ ಆಫ್ Q Limited, this is set off against equity capital, sarina? Whereas investments in other securities ಎಷ್ಟಿದೆ? 60,000. Next, current assets, stock P company 1,80,000, 20,000, sorry. Q company 90,000, total 2,10,000. Next, debtors, P company 1,50,000, Q company 1 lakh, 2,50,000. Next, bills receivable, ಸಾರಿ ಡೆಟಾರ್ಸು ಒಂದು ಅಡ್ಜಸ್ಟ್ಮೆಂಟ್ ಇದೆ, ಅಡ್ಜಸ್ಟ್ಮೆಂಟ್ ಮಾಡಿ. 2,50,000 ರೈಟ್ ಇಟ್ ಇನ್ ದ ಇನ್ನರ್ ಕಾಲಮ್. ಲೆಸ್, ಆ ಕಡೆನೂ ಲೆಸ್ ಮಾಡಬೇಕು, ಈ ಕಡೆನೂ ಲೆಸ್ ಮಾಡಬೇಕು. ಇಲ್ಲಿ ಕ್ರೆಡಿಟಾರ್ಸಲ್ಲಿ ಲೆಸ್ ಮಾಡಿರ್ತೀರಿ, ಈ ಕಡೆ ಡೆಟಾರ್ಸಲ್ಲಿ ಲೆಸ್ ಮಾಡಬೇಕು. ಲೆಸ್ ಕ್ರೆಡಿಟಾರ್ಸ್ ಸೆಟ್ ಆಫ್ ಅಗೇನ್ಸ್ಟ್ ಡೆಟಾರ್ಸ್. ಎಷ್ಟು ಲೆಸ್ ಮಾಡಿದ್ದೀರಿ? 50,000. ಲೆಸ್ ಮಾಡಿ, ಮೈನಸ್ ಮಾಡಬೇಕು, 2 lakhs. ಓಕೆ. ನೆಕ್ಸ್ಟ್, ಬಿಲ್ಸ್ ರಿಸೀವೇಬಲ್. ಬಿಲ್ಸ್ ರಿಸೀವೇಬಲ್ ಕಂಟಿನ್ಯೂ ಮಾಡ್ತಿದ್ದೀನಿ. ಈ ಕಡೆ P ಕಂಪನಿ 1 lakh, Q company 50,000, 1,50,000 less bills payable set off against bills receivable. ಎಷ್ಟು? 30,000 ಮೈನಸ್ ಮಾಡಿ, 1,20,000. ನೆಕ್ಸ್ಟ್, ಬ್ಯಾಂಕ್ P company 1,70,000, Q company 50,000, total 2,20,000. Now find out the total. $19,75,000 total of the balance sheet. ಆಫ್ ಮಾಡಿ. ಸೊ 4th ಪ್ರಾಬ್ಲಮ್ ಆಯಿತು ಇಲ್ಲಿ.